Dear students, in this session we will discuss the differences between public company and private company. ಅಂದರೆ ಸಾರ್ವಜನಿಕ ಮತ್ತು ಖಾಸಗಿ ಕಂಪನಿಯ ನಡುವಿನ ಪ್ರಮುಖ ವ್ಯತ್ಯಾಸಗಳು ಅಂತ ಹೇಳಿ ಈ ಕ್ಲಾಸಲ್ಲಿ ಕಲಿಯುವಂತಕ್ಕಂಥದ್ದು. ಸೊ ದ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈವೇಟ್ ಕಂಪನಿ ಆ್ಯಂಡ್ ಪಬ್ಲಿಕ್ ಕಂಪನಿ, there are numerous differences. So among them we have taken 10 important differences. ಸೊ ತುಂಬ ವ್ಯತ್ಯಾಸಗಳನ್ನ ನಾವು ಈ ಸಾರ್ವಜನಿಕ ಕಂಪನಿ ಮತ್ತು ಖಾಸಗಿ ಕಂಪನಿಗಳ ನಡುವೆ ನೋಡ್ಬೋದು. ಸೊ ಅವುಗಳಲ್ಲಿ ನಾನು 10 ಮುಖ್ಯ ವ್ಯತ್ಯಾಸಗಳನ್ನು ಡಿಫ್ರೆನ್ಸಸನ್ನು ತಗೊಂಡಿದ್ದೀನಿ. ಸೊ ಇಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಕಂಪನಿ ನಡುವಿನ ಪ್ರಮುಖ ವ್ಯತ್ಯಾಸಗಳಲ್ಲಿ ಮೊದಲನೆಯ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈ ಎರಡೂ ಕಂಪನಿಗಳ ನಡುವಿನ ಅರ್ಥ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಾರ್ವಜನಿಕ ಕಂಪನಿ ಅಂದರೆ ಗೊತ್ತು ನಮಗೆ, ಮತ್ತು ಖಾಸಗಿ ಕಂಪನಿ ಅಂತ ಅಂದರೆ ಗೊತ್ತು. ಸೊ ಸಾರ್ವಜನಿಕ ಕಂಪನಿ ಅಂತ ಹೇಳಿದ್ರೆ ಯಾವ ಕಂಪನಿಯ ಒಡೆತನ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿರುತ್ತದೋ ಸೊ ಅಂಥ ಕಂಪನಿಯನ್ನು ನಾವು ಸಾರ್ವಜನಿಕ ಕಂಪನಿ ಅಂತ ಹೇಳ್ತೀವಿ. ದ ಕಂಪನೀಸ್ ಆರ್ ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ದಿ ಗವರ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಸರ್ಕಾರದ ಆಡಳಿತಕ್ಕೆ ಮತ್ತು ಸರ್ಕಾರದ ಒಡೆತನಕ್ಕೆ ಒಳಪಟ್ಟಂತಕ್ಕಂಥ ಕಂಪನಿಗಳನ್ನ ನಾವು ಸಾರ್ವಜನಿಕ ಕಂಪನಿಗಳು ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಾವು ಈ ವೇರಿಯಸ್ ಬ್ಯಾಂಕ್ಸ್ ಆಗಿರ್ಬೋದು, ಸೊ ವೇರಿಯಸ್ ಕಂಪನೀಸ್ನ ನಾವು ನೋಡ್ಬೋದು. ಅದೇ ರೀತಿ ಖಾಸಗಿ ಕಂಪನಿಗಳು ಅಂತ ಹೇಳಿದ್ರೆ, ಸೊ ಯಾವ ಕಂಪನಿಯ ಒಡೆತನ ಮತ್ತು ಅದರ ಆಡಳಿತ ಖಾಸಗಿಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರುತ್ತದೋ ಸೊ ಅಂಥದ್ದನ್ನು ನಾವು ಖಾಸಗಿ ಕಂಪನಿ ಅಂತ ಹೇಳ್ತೀವಿ. ದ ಪ್ರೈವೇಟ್ ಕಂಪನೀಸ್ ಆರ್ ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ದಿ ಪ್ರೈವೇಟ್ ಪಾರ್ಟೀಸ್ ಈಸ್ ಕಾಲ್ಡ್ ಎಸ್ ಪ್ರೈವೇಟ್ ಕಂಪನೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಅರ್ಥದಲ್ಲಿ ನೋಡೋದಾದರೆ, ಸಾರ್ವಜನಿಕ ಕಂಪನಿಯು ಮಾನ್ಯತೆ ಪಡೆದ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಪಟ್ಟಿ ಮಾಡಲಾದ ಕಂಪನಿಯನ್ನು ಸೂಚಿಸುತ್ತದೆ ಮತ್ತು ಅದರ ಸೆಕ್ಯೂರಿಟಿಗಳನ್ನು, ಅಂದರೆ ಸೆಕ್ಯೂರಿಟೀಸ್ ಅಂದರೆ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸು, ಸೆಕ್ಯೂರಿಟಿಗಳನ್ನು ಸಾರ್ವಜನಿಕವಾಗಿ ವ್ಯಾಪಾರ ಮಾಡಲಾಗ್ತದೆ. ಸೊ ಅಂಥ ಕಂಪನಿಯನ್ನು ನಾವು ಸಾರ್ವಜನಿಕ ಕಂಪನಿ ಅಂತ ಹೇಳ್ತೀವಿ. ಸೊ ಈ ಸಾರ್ವಜನಿಕ ಕಂಪನಿಗಳು ಮಾನ್ಯತೆ ಪಡೆದಂತಕ್ಕಂಥ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಅವ್ರನ್ನ ರಿಜಿಸ್ಟರ್ಡ್ ಮಾಡ್ತಾರೆ, ಮತ್ತು ಆ ಕಂಪನಿಯ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸನ್ನು ನಾವೇನು ಮಾಡ್ಬೋದು, ಸೆಕ್ಯೂರಿಟೀಸ್ನ ಸಾರ್ವಜನಿಕರಿಗೆ, ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತೀವಿ. ಮತ್ತು ಖಾಸಗಿ ಕಂಪನಿಯಲ್ಲಿ, ಸೊ ಖಾಸಗಿ ಕಂಪನಿಯು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಪಟ್ಟಿ ಮಾಡದ ಒಂದು ಮತ್ತು ಅದರ ಸೆಕ್ಯೂರಿಟಿಗಳನ್ನು ಅದರ ಸದಸ್ಯರು ಖಾಸಗಿಯಾಗಿ ಇಟ್ಕೊಳ್ತಾರೆ. ಸೊ ಇಲ್ಲಿ ಯಾವುದೇ ರೀತಿಯ ಈ ಖಾಸಗಿ ಕಂಪನಿಯ ಷೇರುಗಳನ್ನು ಅಥವಾ ಖಾಸಗಿ ಕಂಪನಿಯ ಸೆಕ್ಯೂರಿಟಿಗಳನ್ನು ನಾವು ಸಾರ್ವಜನಿಕರಿಗೆ ಆಹ್ವಾನ ಮಾಡೋದಿಲ್ಲ. ಮತ್ತು ಈ ಸಾರ್ವಜನಿಕ ಕಂಪನಿಯ ಯಾವುದೇ ರೀತಿಯ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಅವು ರಿಜಿಸ್ಟರ್ಡ್ ಆಗಿರೋದಿಲ್ಲ. ಸೊ ಅಂಥ ಕಂಪನಿನ ನಾವು ಖಾಸಗಿ ಕಂಪನಿ ಅಂತ ಕರಿತೀವಿ. ಎರಡನೇ ವ್ಯತ್ಯಾಸ ಹೆಸರಿಗೆ ಸಂಬಂಧಪಟ್ಟಂಥದ್ದು. ಸಾರ್ವಜನಿಕ ಕಂಪನಿಯು ಅದರ ಹೆಸರಿನಲ್ಲಿ ಖಾಸಗಿ ಎಂಬ ಪದವನ್ನು ಸೇರಿಸಬೇಕಾಗಿಲ್ಲ. ಸೊ ನಾವು ಲಿಮಿಟೆಡ್ ಅಂತ ನೋಡ್ತೀವಿ, LTD ಅಥವಾ LIMITED ಲಿಮಿಟೆಡ್ ಅಂತ ಹೇಳ್ತೀವಿ. ಸೊ ಲಿಮಿಟೆಡ್ ಅಂತ ಹೇಳಿದ್ರೆ ಸೊ ಪ್ರೈವೇಟ್ ಲಿಮಿಟೆಡ್ ಅಂತ ಇರುತ್ತೆ. ಸೊ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿರೋದು ನಾವು ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು, ಅದು ಖಾಸಗಿ ಕಂಪನಿ ಅಂತ. ಸೊ ಆದರೆ ಈ ಸಾರ್ವಜನಿಕ ಕಂಪನಿಯ ಹೆಸರಿನ ಕೊನೆಯಲ್ಲಿ ಯಾವುದೇ ರೀತಿಯ ಪ್ರೈವೇಟ್ ಲಿಮಿಟೆಡ್ ಅಥವಾ ಖಾಸಗಿ ಅಂತ ಹೇಳಿ ಇರೋದಿಲ್ಲ. ಆದರೆ ಖಾಸಗಿ ಕಂಪನಿಯಲ್ಲಿ ಅದರ ಹೆಸರಿನ ಕೊನೆಯಲ್ಲಿ ಖಾಸಗಿ ನಿಯಮಿತ ಎಂಬ ಪದವನ್ನು ಬರೆಯುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳ್ತೀವಿ. ಆಗ್ತಿದೆಯಾ? ಸೊ ಸಾರ್ವಜನಿಕ ಕಂಪನಿಯ ಹೆಸರಿನ ಕೊನೆಯಲ್ಲಿ ಯಾವುದೇ ರೀತಿಯ ಖಾಸಗಿ ನಿಯಮಿತ ಅಥವಾ ಪ್ರೈವೇಟ್ ಲಿಮಿಟೆಡ್ ಅಂತ ಅನ್ನೋದನ್ನು ನಾವು ನೋಡೋದಿಲ್ಲ. ಅದೇ if it is a private limited company, at the end of its name we can see the word called private limited. ಸೊ ಅಲ್ಲೇ ನಮಗೆ ಗೊತ್ತಾಗ್ತದೆ ಇದು ಒಂದು ಖಾಸಗಿ ಒಡೆತನದ ಕಂಪನಿ ಅಂತ. ಗೊತ್ತಾಗ್ತಿದೆಯಾ? ಸೊ ಇದು ಎರಡನೇ ವ್ಯತ್ಯಾಸ. ನೆಕ್ಸ್ಟ್ ಮೂರನೇದು ಸದಸ್ಯರ ಸಂಖ್ಯೆ. ಸಾರ್ವಜನಿಕ ಕಂಪನಿಯನ್ನು ಪ್ರಾರಂಭಿಸಲು ಸೊ ಕನಿಷ್ಠ 7 ಸದಸ್ಯರು ಇರಬೇಕು ಮತ್ತು ಗರಿಷ್ಠ ಸಂಖ್ಯೆಯಲ್ಲಿ ಯಾವುದೇ ಮಿತಿ ಇರುವುದಿಲ್ಲ. ಸೊ ಈ ಒಂದು ಪಬ್ಲಿಕ್ ಕಂಪನಿನ ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸೊ ಅದರ ಸದಸ್ಯರ ಮಿತಿಗೆ ಅಂತ್ಯ ಇರೋದಿಲ್ಲ, ಬಟ್ ಕನಿಷ್ಠ 7 ಜನ ಇರಬೇಕು ಅಂತ ನಮಗೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುವಂತಕ್ಕಂಥ ವಿಷಯ. ಆದರೆ ಖಾಸಗಿ ಕಂಪನಿಯನ್ನು ಪ್ರಾರಂಭಿಸಲು ಕನಿಷ್ಠ 2 ಸದಸ್ಯರು ಇರಬೇಕು ಮತ್ತು ಗರಿಷ್ಠ 200 ಸಂಖ್ಯೆಯನ್ನು ಮೀರಬಾರದು ಅಂತ 200 ಸಂಖ್ಯೆಯನ್ನು ಮೀರಿರಬಾರದು. ಸೊ ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟ್ 2013 ಸೊ ದ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಈಸ್ 2 ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಈಸ್ 200 in case of private limited companies according to Companies Act 2013. ನೆಕ್ಸ್ಟು
ನಾಲ್ಕನೇ ವ್ಯತ್ಯಾಸ ನಿರ್ದೇಶಕರ ಸಂಖ್ಯೆ ಅಂತ ಹೇಳ್ತೀವಿ. ಸೊ ಅಂದರೆ ಏನು ಡೈರೆಕ್ಟರ್ಸು. ಸೊ ನಿರ್ದೇಶಕರ ಸಂಖ್ಯೆ, ಸಾರ್ವಜನಿಕ ಕಂಪನಿಯು ಕನಿಷ್ಠ 3 ನಿರ್ದೇಶಕರನ್ನು ಹೊಂದಿರುತ್ತದೆ ಅಂತ ಹೇಳ್ತೀವಿ. ಸೊ ಸಾರ್ವಜನಿಕ ಕಂಪನಿಯಲ್ಲಿ ಕನಿಷ್ಠ 3 ಜನ ನಿರ್ದೇಶಕರು ಇರಬೇಕು. ಖಾಸಗಿ ಕಂಪನಿಯಲ್ಲಿ ಕನಿಷ್ಠ 2 ಜನ ನಿರ್ದೇಶಕರು ಹೊಂದಿರಬೇಕು ಅಂತ ಹೇಳ್ತಾರೆ. ಸೊ ಸಾರ್ವಜನಿಕ ಕಂಪನಿಯಲ್ಲಿ ಕನಿಷ್ಠ 3 ಜನ ನಿರ್ದೇಶಕರು, ಖಾಸಗಿ ಕಂಪನಿಯಲ್ಲಿ ಕನಿಷ್ಠ 2 ಜನ ನಿರ್ದೇಶಕರು. ನೆಕ್ಸ್ಟು ಕೋರಮ್ ಅಂತ ಹೇಳ್ತೀವಿ. ಸೊ ಕೋರಮ್ ಅಂತ ಹೇಳಿದ್ರೆ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಶುಡ್ ಬಿ ದೇರ್ ಇನ್ ದಿ ಮೀಟಿಂಗ್ ಅಂತ ಹೇಳ್ತೀವಿ. ಅದನ್ನು ನಾವು ಕೋರಮ್ ಅಂತ ಹೇಳ್ತೀವಿ. ಸೊ ಸಾರ್ವಜನಿಕ ಕಂಪನಿಯು ಸದಸ್ಯರ ಶಾಸನಬದ್ಧ ಸಾಮಾನ್ಯ ಸಭೆಯನ್ನು ಕರೆಯುವುದು ಕಡ್ಡಾಯವಾಗಿದೆ. ಸಾರ್ವಜನಿಕ ಕಂಪನಿಯೊಂದರಲ್ಲಿ ಸಾಮಾನ್ಯ ಸಭೆಗೆ ಕನಿಷ್ಠ 5 ಜನ ಸದಸ್ಯರು ಇರಬೇಕು ಅಂತ ಹೇಳ್ತೀವಿ. ಸೊ ಈ ಕೋರಮ್ ಅನ್ನುವಂತಕ್ಕಂಥದ್ದು ಈ ಸಾರ್ವಜನಿಕ ಕಂಪನಿಯಲ್ಲಿ ಸೊ ಸದಸ್ಯರ ಶಾಸನಬದ್ಧ ಸಭೆಯನ್ನು ಕರೆಯುವುದು ಕಡ್ಡಾಯ ಆಗುತ್ತದೆ. ಗೊತ್ತಾಗ್ತದೆ. ಸೊ ಆ ಒಂದು ಸದಸ್ಯರ ಶಾಸನಬದ್ಧ ಸಾಮಾನ್ಯ ಸಭೆಯನ್ನು ಕರಿಬೇಕಾದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಮಿನಿಮಮ್ ನಂಬರ್ ಎಷ್ಟು ಅಂತ ಹೇಳಿದ್ರೆ 5 ಜನ ಸದಸ್ಯರು ಇರಲೇಬೇಕು. ಸೊ ಅದು ಕೋರಮ್. ಗೊತ್ತಾಗ್ತದೆ. ಸೊ ಅದಕ್ಕಿಂತ ಕಡಿಮೆ ಇದ್ದರೆ ಸೊ ಮೀಟಿಂಗ್ನವರು ಕಂಡಕ್ಟ್ ಮಾಡೋ ಹಾಗೆ ಇಲ್ಲ, ಅಂದರೆ ಲ್ಯಾಕ್ ಆಫ್ ಕೋರಮ್ ಅಂತ ಹೇಳಿ. ಅದೇ ಇನ್ ಕೇಸ್ ಆಫ್ ಖಾಸಗಿ ಕಂಪನಿಯಲ್ಲಿ ಅಂದರೆ ಪ್ರೈವೇಟ್ ಲಿಮಿಟೆಡಲ್ಲಿ ಸೊ ಸದಸ್ಯರ ಶಾಸನಬದ್ಧ ಸಭೆಯನ್ನು ಕರೆಯುವ ಅವಶ್ಯಕತೆ ಇರುವುದಿಲ್ಲ. ಆದರೆ ಖಾಸಗಿ ಕಂಪನಿಯೊಂದರಲ್ಲಿ ಸಾಮಾನ್ಯ ಸಭೆಗೆ ಕನಿಷ್ಠ 2 ಜನ ಸದಸ್ಯರು ಇರಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಅವರು ಶಾಸನಬದ್ಧ ಸಭೆಯನ್ನು ಕರೆಯುವುದು ಅಂತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಬಟ್ ಒಂದು ಏನು ಸದಸ್ಯರ ಸಾಮಾನ್ಯ ಸಭೆಗೆ ಕನಿಷ್ಠ 2 ಜನ ಸದಸ್ಯರು ಹಾಜರಿರಬೇಕು. ಅದಾಗ್ತದೆ ಇದು. ನೆಕ್ಸ್ಟು 6ನೇದು, ಸೊ ಸಾರ್ವಜನಿಕ ಕಂಪನಿಯೊಂದು 5 ಲಕ್ಷ ರೂಪಾಯಿಗಳ ಪಾವತಿಸುವ ಬಂಡವಾಳವನ್ನು ಹೊಂದಿರಬೇಕು ಅಂತ ಹೇಳ್ತೀವಿ. ಅಂದರೆ ಒಂದು ಸಾರ್ವಜನಿಕ ಕಂಪನಿಯನ್ನು ನಾವು ಪ್ರಾರಂಭಿಸಬೇಕು ಅಂತ ಹೇಳಿದ್ರೆ ಸೊ ಮಿನಿಮಮ್ ಕ್ಯಾಪಿಟಲ್ ಈಸ್ 5 lakh. ಹಾಗೆ ಸೊ ಅದು ಪೇಡ್ ಅಪ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಮಿನಿಮಮ್ 5 ಲಕ್ಷ ಬಂಡವಾಳದೊಂದಿಗೆ ನಾವು ಸಾರ್ವಜನಿಕ ಕಂಪನಿಯನ್ನು ಸ್ಥಾಪನೆ ಮಾಡ್ತೀವಿ. ಆದರೆ ಖಾಸಗಿ ಕಂಪನಿಯೊಂದನ್ನು 1 ಲಕ್ಷ ರೂಪಾಯಿಗಳ ಪಾವತಿಸುವ ಬಂಡವಾಳದೊಂದಿಗೆ ಪ್ರಾರಂಭಿಸ್ತೇವೆ. ಅದಕ್ಕೆ ಸೊ ನಾವು ಪಬ್ಲಿಕ್ ಕಂಪನಿನ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಮಿನಿಮಮ್ ಕ್ಯಾಪಿಟಲ್ ಈಸ್ 5 lakh. ಇನ್ ಕೇಸ್ ಆಫ್ ಪ್ರೈವೇಟ್ ಲಿಮಿಟೆಡ್ ಮಿನಿಮಮ್ ಕ್ಯಾಪಿಟಲ್ ಈಸ್ 1 lakh. ನೆಕ್ಸ್ಟ್ 7th ವ್ಯವಹಾರದ ಪ್ರಾರಂಭ ಅಂತ ಹೇಳ್ತೀವಿ. ಸೊ ಇನ್ಕಾರ್ಪೊರೇಷನ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ವ್ಯವಹಾರವನ್ನು ಪ್ರಾರಂಭಿಸಲು ಸಾರ್ವಜನಿಕ ಕಂಪನಿಯು ವ್ಯವಹಾರವನ್ನು ಪ್ರಾರಂಭಿಸಿದ ನಂತರ ಅದನ್ನು ಪ್ರಾರಂಭಿಸಿದ ಪ್ರಮಾಣಪತ್ರದ ಅಗತ್ಯವಿರುತ್ತದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಸೊ ಇದನ್ನು ಈ ಒಂದು ಸಾರ್ವಜನಿಕ ಕಂಪನಿ ಪ್ರಾರಂಭ ಆದ ನಂತರ ಸೊ ಅವ್ರಿಗೆ ಈ ಪ್ರಾರಂಭಿಸಿದ ಪ್ರಮಾಣಪತ್ರದ ಅಗತ್ಯ ಇರ್ತದೆ. ಸೊ ಸ್ಟಾರ್ಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಟೈಪ್ನಲ್ಲಿ ಸೊ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ನಾಟ್ ನೆಸೆಸರಿ. ಇನ್ ಕೇಸ್ ಆಫ್ ಪ್ರೈವೇಟ್ ಲಿಮಿಟೆಡ್, ಸೊ ಖಾಸಗಿ ಕಂಪನಿಯು ಸಂಯೋಜನೆಯ ಪ್ರಮಾಣಪತ್ರವನ್ನು ಪಡೆದ ನಂತರ ತನ್ನ ವ್ಯವಹಾರವನ್ನು ಪ್ರಾರಂಭಿಸಬೇಕಾಗ್ತದೆ. ಅದಕ್ಕೆ ಸೊ ಸಾರ್ವಜನಿಕ ಕಂಪನಿ ತನ್ನ ವ್ಯವಹಾರವನ್ನು ಅಥವಾ ತನ್ನ ಕಂಪನಿಯನ್ನು ಸ್ಥಾಪನೆ ಮಾಡಿದ ನಂತರ ಅದರ ಸಂಯೋಜನೆ ಪ್ರಮಾಣಪತ್ರವನ್ನು ಪಡ್ಕೊಳ್ಬೇಕಾಗ್ತದೆ. ಆದರೆ ಖಾಸಗಿ ಕಂಪನಿ ಸಂಯೋಜನೆ ಪ್ರಮಾಣಪತ್ರವನ್ನು ಪಡೆದ ನಂತರ ತನ್ನ ವ್ಯವಹಾರ ಚಟುವಟಿಕೆಗಳನ್ನು ಪ್ರಾರಂಭಿಸಬೇಕಾಗ್ತದೆ. ನೆಕ್ಸ್ಟ್ 8ನೇದು ಸಂಘದ ಲೇಖನ ಅಂತ ಹೇಳ್ತೀವಿ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸೊ ಈ ಕಂಪನಿ ಕಾಯ್ದೆಯಲ್ಲಿ ನೀಡಲಾದ ಮಾದರಿ ಲೇಖನಗಳ ಲೇಖನಗಳ ಸಂಘ ಮೀನ್ಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನನ್ನು ಸಾರ್ವಜನಿಕ ಕಂಪನಿಯು ಅಳವಡಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಸೊ ಇದು ಎ ಮಾಡೆಲ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸೊ ವಿಚ್ ಈಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ಕಂಪನೀಸ್ ಆ್ಯಕ್ಟ್. ಸೊ ದಟ್ ಶುಡ್ ಬಿ ಅಡಾಪ್ಟೆಡ್ ಬೈ ದಿ ಕಂಪನೀಸ್ ಪಬ್ಲಿಕ್ ಕಂಪನೀಸ್ ಅಂತ ಹೇಳ್ತೀವಿ. ಅಂದರೆ ಸಾರ್ವಜನಿಕ ಕಂಪನಿಗಳು ಕಂಪನಿ ಕಾಯ್ದೆಯಲ್ಲಿ ನೀಡಲಾದಂತಕ್ಕಂತಹ ಮಾದರಿ ಲೇಖನಗಳ ಸಂಘವನ್ನು ಸಾರ್ವಜನಿಕ ಕಂಪನಿಯು ಏನು ಮಾಡಬೇಕು, ಅವರು ಅಳವಡಿಸ್ಕೊಳ್ಬೇಕು. ಆದರೆ ಖಾಸಗಿ ಕಂಪನಿಯು ತನ್ನದೇ ಆದ ಸಂಘದ ಲೇಖನಗಳನ್ನು ಸಿದ್ಧಪಡಿಸಿ ಸಲ್ಲಿಸಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ಸೊ ಈ ಸಾರ್ವಜನಿಕ ಕಂಪನಿ ಅಕಾರ್ಡಿಂಗ್ ಟು ಇಂಡಿಯನ್ ಕಂಪನೀಸ್ ಆ್ಯಕ್ಟ್ ಏನು ಒಂದು ಮಾಡೆಲ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಪ್ರಿಪೇರ್ ಮಾಡಿದ್ದಾರೆ, ಸೊ ಅದನ್ನು ಅವರು ಅಳವಡಿಸ್ಕೊಳ್ಬೇಕು. ಆದರೆ ಖಾಸಗಿ ಕಂಪನಿ ತನ್ನದೇ ಆದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಸಂಘಗಳ ಲೇಖನಗಳನ್ನು ಸಿದ್ಧಪಡಿಸಿ ಅಂದರೆ ತಯಾರಿಸಿ ಅದನ್ನು ಸಲ್ಲಿಸಬೇಕು ಮತ್ತು ಅದನ್ನು ಅಳವಡಿಸ್ಕೊಳ್ಬೇಕು. ಸೊ ಇದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟು 9ನೇ ವ್ಯತ್ಯಾಸ ಷೇರುಗಳ ವರ್ಗಾವಣೆ ಅಂತ ಹೇಳ್ತೀವಿ. ಸಾರ್ವಜನಿಕ ಕಂಪನಿಯ ಷೇರುದಾರರು ತಮ್ಮ ಷೇರುಗಳನ್ನು ಮುಕ್ತವಾಗಿ ವರ್ಗಾಯಿಸಬಹುದು ಅಂತ ಹೇಳ್ತಾರೆ. ಅಂದರೆ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್. ದ ಮೆಂಬರ್ಸ್ ಆಫ್ ಪಬ್ಲಿಕ್ ಕಂಪನೀಸ್ ದೇ ಕ್ಯಾನ್ ಈಸಿಲಿ ಟ್ರಾನ್ಸ್ಫರ್ ದೇರ್ ಶೇರ್ಸ್ ಫ್ರಮ್ ಒನ್ ಪರ್ಸನ್ಸ್ ಟು
ಅನದರ್ ಪರ್ಸನ್ ಅಂತ ಹೇಳ್ತೀವಿ. ಅಂದರೆ ಸಾರ್ವಜನಿಕ ಕಂಪನಿಯ ಷೇರುದಾರರು ತಮ್ಮ ಷೇರುಗಳನ್ನು ಮುಕ್ತವಾಗಿ ಒಬ್ಬ ವ್ಯಕ್ತಿಯಿಂದ, ಅಂದರೆ ಒಬ್ಬ ಷೇರುದಾರರಿಂದ ಮತ್ತೊಬ್ಬ ಷೇರುದಾರನಿಗೆ ವರ್ಗಾಯಿಸಬಹುದು. ಆದರೆ ಖಾಸಗಿ ಕಂಪನಿಯ ಷೇರುಗಳನ್ನು ಖಾಸಗಿ ಕಂಪನಿಯ ಷೇರುದಾರರು ಯಾವುದೇ ಕಾರಣಕ್ಕೂ ಒಬ್ಬರಿಂದ ಮತ್ತೊಬ್ಬರಿಗೆ ವರ್ಗಾಯಿಸುವುದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಹಾಗಾಗಿ ಇಲ್ಲಿ ದ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಫ್ರಮ್ ಒನ್ ಪರ್ಸನ್ಸ್ ಟು ಅನದರ್ ಪರ್ಸನ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇನ್ ಕೇಸ್ ಆಫ್ private limited company, but in the case of public limited company they can transfer their shares from one persons to another persons is very easily ಅಂತ ಹೇಳ್ತಾರೆ. ಅದಕ್ಕೆ ಇದು 9ನೇ ವ್ಯತ್ಯಾಸ, ಅದು ಷೇರುಗಳ ವರ್ಗಾವಣೆ. 10ನೇ ವ್ಯತ್ಯಾಸ ಸಂಚಿಕೆ ಅಂತ ಹೇಳ್ತೀವಿ ಅಥವಾ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತೀವಿ. ಸಾರ್ವಜನಿಕ ಕಂಪನಿಯು ಚಂದಾದಾರಿಕೆಗಾಗಿ ಸಾರ್ವಜನಿಕರನ್ನು ಆಹ್ವಾನಿಸುವುದು ಉಚಿತವಾಗಿದೆ. ಅಂದರೆ ಸಾರ್ವಜನಿಕ ಕಂಪನಿಯು ಪ್ರಾಸ್ಪೆಕ್ಟಸನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡ್ತದೆ, ಸಾರ್ವಜನಿಕರಿಗೆ ಆಹ್ವಾನಿಸ್ತದೆ. ಅದಕ್ಕೆ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್ ಇನ್ ಕೇಸ್ ಆಫ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಈಸ್ ಕಂಪಲ್ಸರಿ. ದ ಪಬ್ಲಿಕ್ ಕಂಪನಿ should issue its prospectus to the public for the subscription of shares. So in case of public limited companies, but in case of private company, ಖಾಸಗಿ ಕಂಪನಿಯು ತನ್ನ ಷೇರುಗಳ ಚಂದಾದಾರಿಕೆಗಾಗಿ ಸಾರ್ವಜನಿಕರನ್ನು ಆಹ್ವಾನಿಸಲು ನಿಷೇಧಿಸಲಾಗಿದೆ ಮತ್ತು ಪ್ರಾಸ್ಪೆಕ್ಟಸನ್ನು ನೀಡಲು ಸಾಧ್ಯವಿಲ್ಲ ಅಂತ ಹೇಳ್ತೀವಿ. ಸೊ ಇವರು ಯಾರು, ಈ ಖಾಸಗಿ ಕಂಪನಿಯವರು ಯಾವುದೇ ರೀತಿಯ ಷೇರುಗಳನ್ನು ಚಂದಾದಾರಿಕೆಗಾಗಿ ಸಾರ್ವಜನಿಕರಿಗೆ ಆಹ್ವಾನ ಮಾಡೋದಿಲ್ಲ ಮತ್ತು ಅವರು ಸಾರ್ವಜನಿಕರಿಗೆ ಸಂಚಿಕೆಯನ್ನು ಅಥವಾ ಪ್ರಾಸ್ಪೆಕ್ಟಸನ್ನು ಇಶ್ಯೂ ಮಾಡೋದಿಲ್ಲ. ಆದರೆ ಸಾರ್ವಜನಿಕ ಕಂಪನಿಯವರು ಚಂದಾದಾರಿಕೆಗಾಗಿ, ಅಂದರೆ ಶೇರ್ಸನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸೊಸೈಟಿಗೆ ಇಶ್ಯೂ ಮಾಡ್ತಾರೆ ಮತ್ತು ಅದನ್ನು ಆಹ್ವಾನ ಮಾಡೋದಕ್ಕೆ ಪ್ರಾಸ್ಪೆಕ್ಟಸ್ನ ಇಶ್ಯೂ ಮಾಡ್ತಾರೆ ಅಥವಾ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾರೆ ಯಾರು, ಸಾರ್ವಜನಿಕ ಕಂಪನಿಯವರು. ಇದಿಷ್ಟು ಕೂಡ ಈ ಎರಡೂ ಕಂಪನಿಗಳ ನಡುವೆ ಇರುವಂತಕ್ಕಂಥ ಮುಖ್ಯ ವ್ಯತ್ಯಾಸಗಳು. ಅದು ನಾನು ಹೇಳ್ದಂಗೆ ಸೊ ಯಾವ ವಿಷಯಗಳನ್ನು ತಗೊಂಡಿದ್ದೀವಿ ನಾವು ಅಂತ ಹೇಳಿದ್ರೆ, ಅರ್ಥ, ಹೆಸರು, ಸದಸ್ಯರ ಸಂಖ್ಯೆ, ನಿರ್ದೇಶಕರ ಸಂಖ್ಯೆ, ಕೋರಂ, ಬಂಡವಾಳ, ವ್ಯವಹಾರ ಪ್ರಾರಂಭ, ಸಂಘದ ಲೇಖನಗಳು ಮತ್ತು ಷೇರುಗಳ ವರ್ಗಾವಣೆ ಮತ್ತು ಸಂಚಿಕೆ. ಇದಿಷ್ಟು ಮುಖ್ಯ ವ್ಯತ್ಯಾಸಗಳನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಇನ್ನು ನಿಮಗೆ ಸಾಕಷ್ಟು ವ್ಯತ್ಯಾಸಗಳನ್ನು ನೋಡ್ಬೋದು. ಸೊ ಅದನ್ನು ನೋಡ್ಸ್ಕೊಡ್ಬೇಕಾದ್ರೆ ನಾನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು.